Namaste everyone and welcome to LMS Digital Learning. Dear students, in this class we are going to start last chapter, that is accounts of holding companies. It is also known as group accounts. In this session we are going to discuss about the concept of group, holding company and subsidiary company. Let's begin today's session. Let's see the introduction first. Dear students, you know it is an era of business growth. ಇಲ್ಲಿ ಅನೇಕ ಬಿಸ್ನೆಸ್ ಆರ್ಗನೈಸೇಷನ್ಗಳು ಲಾರ್ಜ್ ಸ್ಕೇಲ್ ಕಾರ್ಪೊರೇಷನ್ಗಳಾಗಿ ಬೆಳೀತಾ ಇವೆ. ಈ ರೀತಿ ಲಾರ್ಜ್ ಸ್ಕೇಲ್ ಕಾರ್ಪೊರೇಷನ್ಗಳಾಗಿ ಬೆಳೆಯುವಲ್ಲಿ ಇರುವಂತಹ ಡಿವೈಸಸ್ಗಳು ಅಂದರೆ ಅಕ್ವಿಸಿಷನ್ ಇರ್ಬೋದು, ಮರ್ಜರ್ ಇರ್ಬೋದು, ಹಾಗೆಯೇ ಇನ್ನೊಂದು ಕಂಪನಿಯ ಮೇಲೆ ಕಂಟ್ರೋಲನ್ನು ಗೇನ್ ಮಾಡೋದಿರ್ಬೋದು ಅಥವಾ ರೀಸ್ಟ್ರಕ್ಚರಿಂಗ್ ಇರ್ಬೋದು. ಅಕ್ವಿಸಿಷನ್ ಮತ್ತು ಮರ್ಜರ್ಗಳ ಬಗ್ಗೆ ನಾವು ಅಮಾಲ್ಗಮೇಷನ್ ಚಾಪ್ಟರ್ಸ್ಗಳಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಅವುಗಳ ಬೆನಿಫಿಟ್ಸ್ಗಳನ್ನು ಕೂಡ ನಾವು ನೋಡಿದ್ದೇವೆ. ವಾಟ್ ಆರ್ ದಿ ಬೆನಿಫಿಟ್ಸ್ ಆಫ್ ದೋಸ್? ಕಾಸ್ಟ್ ರಿಡಕ್ಷನ್ ಇರ್ಬೋದು, ಕಂಟ್ರೋಲಿಂಗ್ ದಿ ಮಾರ್ಕೆಟ್, ಶೇರಿಂಗ್ ದಿ ಮಾರ್ಕೆಟ್ ಸಪ್ಲೈಸ್, ಪ್ರಾಡಕ್ಟ್ ಡೈವರ್ಸಿಫಿಕೇಷನ್ ಆರ್ ಅವೈಲಿಂಗ್ ಟ್ಯಾಕ್ಸ್ ಬೆನಿಫಿಟ್ಸ್ ಆರ್ ಸಿನರ್ಜಿ. ಇದರ ಉದ್ದೇಶ ಏನೇ ಇದ್ರೂ ಕೂಡ ಅಲ್ಟಿಮೇಟ್ ರಿಸಲ್ಟ್ ಅನ್ನೋದೇನು? ಲಾರ್ಜ್ ಸ್ಕೇಲ್ ಕಾರ್ಪೊರೇಷನ್. ಈ ರೀತಿ ಕಂಪನಿಗಳು ಲಾರ್ಜ್ ಸ್ಕೇಲ್ ಕಾರ್ಪೊರೇಷನ್ಗಳಾಗಿ ಬೆಳೆಯುವಲ್ಲಿರುವಂಥ ಇನ್ನೊಂದು ಪಾಪ್ಯುಲರ್ ಡಿವೈಸ್ ಅಂದರೆ ಫಾರ್ಮೇಷನ್ ಆಫ್ ಹೋಲ್ಡಿಂಗ್ ಕಂಪನಿ. ಇದರ ಬಗ್ಗೆ ನಾವು ಈ ಚಾಪ್ಟರಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಫಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ ಆಫ್ ಗ್ರೂಪ್. ಮೊದಲಿಗೆ ನಾವು ಗ್ರೂಪ್ ಅನ್ನುವ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಫಾರ್ ದ್ಯಾಟ್ ಪರ್ಪಸ್ ಹಿಯರ್ ಒನ್ ಎಕ್ಸಾಂಪಲ್ ಇಸ್ ದೇರ್. ಈ ಎಕ್ಸಾಂಪಲಿನ ಮೂಲಕ ನಾವು ಗ್ರೂಪ್ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಯು ಸಿ ಹಿಯರ್ ಒನ್ ಕಂಪನಿ ಇಸ್ ದೇರ್, ದಟ್ ಈಸ್ Tata Sons Limited, and below this company 4 different companies are there: Tata Steel, Tata Motors, Tata Consumer Products, Tata ಪವರ್. ಇಲ್ಲಿ ಕೇಸ್ ಏನಿದೆ ಅಂದರೆ ಟಾಟಾ ಸನ್ಸ್ ಲಿಮಿಟೆಡ್ ಅನ್ನುವ ಈ ಕಂಪನಿ ಉಳಿದ ಈ 4 ಕಂಪನಿಗಳನ್ನು ಕಂಟ್ರೋಲ್ ಮಾಡ್ತಾ ಇದೆ, ಅಥವಾ ಈ 4 ಕಂಪನಿಗಳು ಟಾಟಾ ಸನ್ಸ್ ಲಿಮಿಟೆಡ್ ಕಂಪನಿಯಿಂದ ಕಂಟ್ರೋಲಿಗೆ ಒಳಪಟ್ಟಿವೆ. ಈ ರೀತಿ ರಿಲೇಷನ್ಶಿಪ್ ಇದ್ದಾಗ ಇದಕ್ಕೆ ನಾವು ಏನಂತ ಹೇಳ್ತೇವೆ ಅಂದರೆ ಹೋಲ್ಡಿಂಗ್ ಕಂಪನಿ ಆ್ಯಂಡ್ ಸಬ್ಸಿಡರಿ ಕಂಪನಿ ರಿಲೇಷನ್ಶಿಪ್ ಅಂತ ಕರಿತೇವೆ. ಯಾವಾಗ ಹೇಳ್ತೇವೆ? ಒಂದು ಕಂಪನಿ ಇನ್ನೊಂದು ಕಂಪನಿ ಅಥವಾ ಅನೇಕ ಕಂಪನಿಗಳನ್ನು ಕಂಟ್ರೋಲ್ ಮಾಡಿದಾಗ ಆ ರಿಲೇಷನ್ಶಿಪ್ಪಿಗೆ ನಾವೇನು ಹೇಳ್ತೇವೆ? ಹೋಲ್ಡಿಂಗ್ ಕಂಪನಿ ಆ್ಯಂಡ್ ಸಬ್ಸಿಡರಿ ಕಂಪನಿ ರಿಲೇಷನ್ಶಿಪ್ ಅಂತ ಹೇಳ್ತೇವೆ. ಯಾವ ಕಂಪನಿ ಉಳಿದ ಕಂಪನಿಗಳನ್ನು ಕಂಟ್ರೋಲ್ ಮಾಡುತ್ತೋ ದ್ಯಾಟ್ ಕಂಪನಿ ಈಸ್ ನೋನ್ ಆ್ಯಸ್ ಹೋಲ್ಡಿಂಗ್ ಕಂಪನಿ ಅಥವಾ ಪೇರೆಂಟ್ ಕಂಪನಿ ಅಂತ ಕರಿತೇವೆ. ಹಾಗೆಯೇ ಯಾವ ಕಂಪನಿ ಇನ್ನೊಂದು ಕಂಪನಿಯಿಂದ ಕಂಟ್ರೋಲಿಗೆ ಒಳಪಟ್ಟಿರುತ್ತೋ ದ್ಯಾಟ್ ಕಂಪನಿ ಈಸ್ ನೋನ್ ಆ್ಯಸ್ ಸಬ್ಸಿಡರಿ ಕಂಪನಿ. ಇನ್ ದಿಸ್ ಕೇಸ್ ಯು ಸಿ ಟಾಟಾ ಸ್ಟೀಲ್ ಈಸ್ ಸಬ್ಸಿಡರಿ ಆಫ್ ಟಾಟಾ ಸನ್ಸ್ ಲಿಮಿಟೆಡ್. ಟಾಟಾ ಮೋಟರ್ಸ್ ಇಟ್ ಈಸ್ ಆಲ್ಸೋ ಎ ಸಬ್ಸಿಡರಿ ಆಫ್ ಟಾಟಾ ಸನ್ಸ್ ಲಿಮಿಟೆಡ್. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಸಬ್ಸಿಡರೀಸ್ ಆಫ್ Tata Sons Limited, and Tata Power is also one of the subsidiaries of Tata Sons Limited. ಈ ರೀತಿಯ ರಿಲೇಷನ್ಶಿಪ್ಪಿಗೆ ನಾವೇನು ಹೇಳ್ತೇವೆ? ಹೋಲ್ಡಿಂಗ್ ಕಂಪನಿ ಆ್ಯಂಡ್ ಸಬ್ಸಿಡರಿ ಕಂಪನಿ ರಿಲೇಷನ್ಶಿಪ್ ಅಂತ ಹೇಳ್ತೇವೆ. ಹೋಲ್ಡಿಂಗ್ ಕಂಪನಿಗೆ ಪೇರೆಂಟ್ ಕಂಪನಿ ಅಂತ ಕೂಡ ಕರಿತೇವೆ. ಆ್ಯಂಡ್ ದೀಸ್ ಅದರ್ ಕಂಪನೀಸ್ ಆರ್ ನೋನ್ ಆ್ಯಸ್ ಸಬ್ಸಿಡರಿ ಕಂಪನೀಸ್. ಸಬ್ಸಿಡರಿ ಕಂಪನೀಸ್ ಹೇಗೆ ಅಂದರೆ ಚಿಲ್ಡ್ರನ್ ಇದ್ದ ಹಾಗೆ, ಹೋಲ್ಡಿಂಗ್ ಕಂಪನಿ ಅಂದರೆ ಪೇರೆಂಟ್ ಇದ್ದ ಹಾಗೆ. ಹಾಗೆ ಒಟ್ಟಾರೆ ಹೋಲ್ಡಿಂಗ್ ಕಂಪನಿ ಮತ್ತು ಸಬ್ಸಿಡರಿ ಕಂಪನಿ ಎಲ್ಲವನ್ನೂ ಸೇರಿಸಿ ನಾವು ಏನು ಹೇಳ್ತೇವೆ ಅಂದರೆ ಗ್ರೂಪ್ ಅಂತ ಕರಿತೇವೆ. ಈ ಕೇಸಲ್ಲಿ ಟಾಟಾ ಸನ್ಸ್ ಲಿಮಿಟೆಡ್ ಮತ್ತು ಅದರ ಎಲ್ಲ ಸಬ್ಸಿಡರಿಗಳನ್ನು ಸೇರಿಸಿ ನಾವು ಏನಂತ ಕರಿತೇವೆ? ಟಾಟಾ ಗ್ರೂಪ್ ಆಫ್ ಕಂಪನೀಸ್ ಅಂತ ಕರಿತೇವೆ. ಓಕೆ, ನಿಮಗೆ ಗ್ರೂಪ್ ಅನ್ನುವ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇವೆ. ಈ ರೀತಿ ಅನೇಕ ಕಂಪನಿಗಳು ಕನೆಕ್ಟ್ ಆದಾಗ ಎಲ್ಲ ಕಂಪನಿಗಳನ್ನು ನಾವು ಕಲೆಕ್ಟಿವ್ಲಿ ಏನಂತ ಕರಿತೇವೆ? ಒಂದು ಗ್ರೂಪ್ ಅಂತ ಕರಿತೇವೆ. ಇಲ್ಲಿ ಗ್ರೂಪ್ ಅಂತ ಬಂದಾಗ ಕೇವಲ ಹೋಲ್ಡಿಂಗ್ ಕಂಪನಿ ಮತ್ತು ಸಬ್ಸಿಡರಿ ಕಂಪನಿ ಅಷ್ಟೇ ಬರೋದಿಲ್ಲ. ನಿಮ್ಮ ಸಿಲೆಬಸ್ಗೆ ಓನ್ಲಿ ಸಬ್ಸಿಡರಿ ಕಂಪನಿ ಅಷ್ಟೇ ಕೊಟ್ಟಿದ್ದಾರೆ. ಬಟ್ ಬ್ರಾಡಾಗಿ ನಾವು ನೋಡಬೇಕಂದ್ರೆ ಒಂದು ಹೋಲ್ಡಿಂಗ್ ಕಂಪನಿ ಮತ್ತು ಅದರ ಎಲ್ಲ ಸಬ್ಸಿಡರಿ ಕಂಪನಿಗಳು, ಜಾಯಿಂಟ್ ವೆಂಚರ್ಸ್ಗಳು, ಅಸೋಸಿಯೇಟ್ಸ್ಗಳು ಇವೆಲ್ಲವನ್ನೂ ಸೇರಿಸಿ ನಾವು ಗ್ರೂಪ್ ಅಂತ ಕರಿತೇವೆ. ಬಟ್ ನಿಮ್ಮ ಸಿಲೆಬಸ್ಗೆ ಓನ್ಲಿ ಸಬ್ಸಿಡರೀಸ್ ಮಾತ್ರ ಕೊಟ್ಟಿದ್ದಾರೆ. ಸೊ ಯು ಅಂಡರ್ಸ್ಟ್ಯಾಂಡ್ ದಿಸ್ ಮಚ್ ಓನ್ಲಿ. ಒಂದು ಹೋಲ್ಡಿಂಗ್ ಕಂಪನಿ ಮತ್ತು ಅದರ ಎಲ್ಲ ಸಬ್ಸಿಡರಿ ಕಂಪನಿಗಳು ಇವುಗಳನ್ನು ಒಟ್ಟಾರೆ ಸೇರಿಸಿ ಏನಂತ ಕರಿತೇವೆ? ಒಂದು ಗ್ರೂಪ್ ಅಂತ ಕರಿತೇವೆ. ನೆಕ್ಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ ಆಫ್ ಕಂಟ್ರೋಲ್. ನಾನು ಹೇಳಿದೆ ಒಂದು ಕಂಪನಿ ಇನ್ನೊಂದು ಕಂಪನಿಯನ್ನು ಕಂಟ್ರೋಲ್ ಮಾಡ್ತಾ ಇದ್ದರೆ ಅಲ್ಲಿನ ರಿಲೇಷನ್ಶಿಪ್ಪಿಗೆ ನಾವೇನಂತ ಹೇಳ್ತೇವೆ? ಹೋಲ್ಡಿಂಗ್ ಕಂಪನಿ ಆ್ಯಂಡ್ ಸಬ್ಸಿಡರಿ ಕಂಪನಿ ರಿಲೇಷನ್ಶಿಪ್ ಅಂತ ಹೇಳ್ತೇವೆ. ಹಾಗಿದ್ರೆ ಇನ್ನೊಂದು ಕಂಪನಿಯ ಮೇಲೆ ಕಂಟ್ರೋಲನ್ನು ಹೇಗೆ ಪಡಿಬೋದು?
ಇಲ್ಲಿ ಎರಡು ವೇಸ್ಗಳಿವೆ. ಒಂದು ಕಂಪನಿ ಇನ್ನೊಂದು ಕಂಪನಿಯ ಮೇಲೆ ಕಂಟ್ರೋಲನ್ನು ಸಾಧಿಸಬೇಕು ಅಂದರೆ ಎರಡು ವೇಸ್ಗಳಿವೆ. ಫಸ್ಟ್ ಒನ್ ಈಸ್ ಮೋರ್ ದ್ಯಾನ್ 50% ಆಫ್ ವೋಟಿಂಗ್ ಪವರ್. ಒಂದು ಕಂಪನಿ ಇನ್ನೊಂದು ಕಂಪನಿಯ ಇಕ್ವಿಟಿ ಶೇರ್ಸ್ ಆ್ಯಂಡ್ ಕನ್ವರ್ಟಿಬಲ್ ಪ್ರಿಫರೆನ್ಸ್ ಶೇರ್ಸಲ್ಲಿ 50% ಆಫ್ ಶೇರ್ಸನ್ನು ಅಕ್ವೈರ್ ಮಾಡಿದರೆ ಆ ಕಂಪನಿಯ ಕಂಟ್ರೋಲನ್ನು ಪಡಿಬೋದು. ಹಾಗೆ ಇನ್ನೊಂದು ವೇ ಅಂದರೆ ಕಂಟ್ರೋಲಿಂಗ್ ದಿ ಕಂಪೋಸಿಷನ್ ಆಫ್ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಇನ್ನೊಂದು ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕಂಪೋಸಿಷನನ್ನು ಕಂಟ್ರೋಲ್ ಮಾಡಿದರೆ ಆಗ ಕೂಡ ಆ ಕಂಪನಿಯ ಕಂಟ್ರೋಲನ್ನು ಇನ್ನೊಂದು ಕಂಪನಿ ಪಡಿಬೋದು. ಇಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕಂಪೋಸಿಷನನ್ನು ಕಂಟ್ರೋಲ್ ಮಾಡೋದು ಅಂದರೆ ಆ ಒಂದು ಕಂಪನಿಯ ಎಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಥವಾ ಮೆಜಾರಿಟಿ ಆಫ್ ಬೋರ್ಡ್ ಆಫ್ ಡೈರೆಕ್ಟರ್ಸನ್ನು ಅಪಾಯಿಂಟ್ ಮಾಡುವ ಅಥವಾ ರಿಮೂವ್ ಮಾಡುವ ಪವರನ್ನು ಹೊಂದೋದು ಅಂತ ಅರ್ಥ. ಓಕೆ, ಅರ್ಥ ಆಯ್ತಲ್ವಾ? ಒಂದು ಕಂಪನಿ ಇನ್ನೊಂದು ಕಂಪನಿಯ ಮೇಲೆ ಕಂಟ್ರೋಲನ್ನು ಪಡೆದಿದೆ ಅಥವಾ ಹೊಂದಿದೆ ಅಂತ ನಾವು ಯಾವಾಗ ಹೇಳ್ತೇವೆ? ಯಾವಾಗ ಒಂದು ಕಂಪನಿ ಇನ್ನೊಂದು ಕಂಪನಿಯ ಮೋರ್ ದ್ಯಾನ್ 50% ಶೇರ್ಸನ್ನು ಅಕ್ವೈರ್ ಮಾಡಿದಾಗ ಅಥವಾ ಇನ್ನೊಂದು ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕಂಪೋಸಿಷನನ್ನು ಕಂಟ್ರೋಲ್ ಮಾಡಿದಾಗ ನಾವು ಇನ್ನೊಂದು ಕಂಪನಿಯ ಕಂಟ್ರೋಲನ್ನು ಅದು ಪಡೆದಿದೆ ಅಂತ ಹೇಳ್ತೇವೆ. ಅರ್ಥ ಆಯ್ತಲ್ವಾ? Next, you see the concept of holding company. Here one definition is there. As per section 2, subsection 46 of the Companies Act 2013, holding company in relation to one or more other companies means a company of which such companies are subsidiary companies. Okay, ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಯಾವ ಕಂಪನಿಗೆ ನಾವು ಹೋಲ್ಡಿಂಗ್ ಕಂಪನಿ ಅಂತ ಹೇಳ್ತೇವೆ ಅಂದರೆ, ಯಾವ ಕಂಪನಿ ಉಳಿದ ಕಂಪನಿಗಳನ್ನು ಸಬ್ಸಿಡರಿ ಕಂಪನಿಯಾಗಿ ಹೊಂದಿರುತ್ತೋ ಅಂತಹ ಕಂಪನಿಗೆ ನಾವು ಹೋಲ್ಡಿಂಗ್ ಕಂಪನಿ ಅಂತ ಹೇಳ್ತೇವೆ. In other words, a holding company may be defined as a company which controls one or more other companies by means of purchasing the specified number of shares in that company or companies, or by controlling the composition of board of directors of that company or ಕಂಪನೀಸ್. ಇನ್ ಅದರ್ ವರ್ಡ್ಸ್, ಹೋಲ್ಡಿಂಗ್ ಕಂಪನಿಯನ್ನು ನಾವು ಹೇಗೆ ಡಿಫೈನ್ ಮಾಡ್ಬೋದು ಅಂದರೆ, ಇಟ್ ಈಸ್ ಎ ಕಂಪನಿ ವಿಚ್ ಕಂಟ್ರೋಲ್ಸ್ ಒನ್ ಆರ್ ಮೋರ್ ಅದರ್ ಕಂಪನೀಸ್. ಇದೊಂದು ಕಂಪನಿ ಆಗಿರುತ್ತೆ. ಯಾವ ಕಂಪನಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಬೇರೆ ಕಂಪನಿಗಳನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೋ ಆ ಕಂಪನಿಗೆ ನಾವು ಹೋಲ್ಡಿಂಗ್ ಕಂಪನಿ ಅಂತ ಹೇಳ್ತೇವೆ. ಇಲ್ಲಿ ಯಾವ ರೀತಿ ಅದು ಕಂಟ್ರೋಲ್ ಮಾಡುತ್ತೆ ಅನ್ನೋದನ್ನು ಸ್ಪೆಸಿಫೈ ಮಾಡಿದ್ದಾರೆ. ಮೊದಲನೇ ವೇ ಅಂದರೆ ಪರ್ಚೇಸಿಂಗ್ ದಿ ಸ್ಪೆಸಿಫೈಡ್ ನಂಬರ್ ಆಫ್ ಶೇರ್ಸ್. ಒಂದು ಕಂಪನಿಯ ಸ್ಪೆಸಿಫೈಡ್ ನಂಬರ್ ಆಫ್ ಶೇರ್ಸನ್ನು ಪರ್ಚೇಸ್ ಮಾಡುವ ಮೂಲಕ ಅಥವಾ ಆ ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕಂಪೋಸಿಷನನ್ನು ಕಂಟ್ರೋಲ್ ಮಾಡುವ ಮೂಲಕ ಯಾವ ಕಂಪನಿ ಇನ್ನೊಂದು ಕಂಪನಿ ಅಥವಾ ಅನೇಕ ಕಂಪನಿಗಳನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೋ ಅದಕ್ಕೆ ನಾವೇನಂತ ಕರಿತೇವೆ? ಹೋಲ್ಡಿಂಗ್ ಕಂಪನಿ ಅಂತ ಕರಿತೇವೆ. ನೆಕ್ಸ್ಟ್, ಯು ಸಿ ದಿ ಕಾನ್ಸೆಪ್ಟ್ ಆಫ್ ಸಬ್ಸಿಡರಿ ಕಂಪನಿ. Section 2, subsection 87 of the Companies Act 2013 defines subsidiary company as a company in which holding company controls the composition of board of directors or exercises or controls more than one half of the total share capital either at its own or together with one or more of its subsidiary companies. ಇಲ್ಲಿ ಒಂದು ಕಂಪನಿಯನ್ನು ಸಬ್ಸಿಡರಿ ಕಂಪನಿ ಅಂತ ನಾವು ಯಾವಾಗ ಕನ್ಸಿಡರ್ ಮಾಡ್ತೇವೆ ಅಂದರೆ, ಆ ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕಂಪೋಸಿಷನನ್ನು ಹೋಲ್ಡಿಂಗ್ ಕಂಪನಿ ಕಂಟ್ರೋಲ್ ಮಾಡ್ತಾ ಇರಬೇಕು. ದಿಸ್ ಈಸ್ ದಿ ಒನ್ ವೇ. ಇನ್ನೊಂದು ವೇ ಅಂದರೆ ಆ ಕಂಪನಿಯ ಮೋರ್ ದ್ಯಾನ್ ಹಾಫ್ ಆಫ್ ಟೋಟಲ್ ಶೇರ್ ಕ್ಯಾಪಿಟಲನ್ನು ಹೋಲ್ಡಿಂಗ್ ಕಂಪನಿ ಕಂಟ್ರೋಲ್ ಮಾಡ್ತಾ ಇರಬೇಕು. ಇಲ್ಲಿ ಹೋಲ್ಡಿಂಗ್ ಕಂಪನಿ ಓನ್ ಆಗಿ ಆ ಶೇರ್ ಕ್ಯಾಪಿಟಲನ್ನು ಹೊಂದಿರ್ಬೋದು ಅಥವಾ ತನ್ನ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಸಬ್ಸಿಡರಿ ಕಂಪನಿಗಳ ಜೊತೆಯಲ್ಲಿ ಆ ಶೇರ್ ಕ್ಯಾಪಿಟಲನ್ನು ಹೋಲ್ಡಿಂಗ್ ಕಂಪನಿ ಹೊಂದಿರ್ಬೋದು. ಇಲ್ಲಿ A company shall be deemed to be a subsidiary company of the holding company even if there is an indirect control through the subsidiary company or companies. ಕೆಲವೊಮ್ಮೆ ಹೋಲ್ಡಿಂಗ್ ಕಂಪನಿ ಇನ್ನೊಂದು ಕಂಪನಿಯ ಮೇಲೆ ಡೈರೆಕ್ಟ್ ಕಂಟ್ರೋಲನ್ನು ಹೊಂದಿರೋದಿಲ್ಲ, ಅದು ಇಂಡೈರೆಕ್ಟ್ ಕಂಟ್ರೋಲನ್ನು ಹೊಂದಿರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಎರಡು ಕಂಪನಿಗಳಿವೆ, ಎ ಲಿಮಿಟೆಡ್ ಮತ್ತು ಬಿ ಲಿಮಿಟೆಡ್. ಎ ಲಿಮಿಟೆಡ್ ಕಂಪನಿ ಹೋಲ್ಡಿಂಗ್ ಕಂಪನಿ ಆಗಿದೆ, ಬಿ ಲಿಮಿಟೆಡ್ ಕಂಪನಿ ಸಬ್ಸಿಡರಿ ಕಂಪನಿ ಆಗಿದೆ. ಹಾಗೆಯೇ ಈ ಬಿ ಲಿಮಿಟೆಡ್ ಕಂಪನಿ ಏನು ಎ ಲಿಮಿಟೆಡ್ ಕಂಪನಿಯ ಸಬ್ಸಿಡರಿ ಕಂಪನಿ ಇದೆ, ಅದು ಸಿ ಲಿಮಿಟೆಡ್ ಕಂಪನಿಯಲ್ಲಿ ಶೇರ್ಸನ್ನು ಅಕ್ವೈರ್ ಮಾಡುತ್ತೆ, ಮೆಜಾರಿಟಿ ಆಫ್ ಶೇರ್ಸನ್ನು ಅಕ್ವೈರ್ ಮಾಡುತ್ತೆ. ಆಗ ಬಿ ಲಿಮಿಟೆಡ್
ಕಂಪನಿಯ ಸಬ್ಸಿಡರಿ ಕಂಪನಿ ಯಾವುದಾಗತ್ತೆ? ಸಿ ಲಿಮಿಟೆಡ್ ಕಂಪನಿ ಆಗುತ್ತೆ. ಇಲ್ಲಿ ಎ ಲಿಮಿಟೆಡ್ ಕಂಪನಿ ಅನ್ನೋದು ಸಿ ಲಿಮಿಟೆಡ್ ಕಂಪನಿಯಲ್ಲಿ ಶೇರ್ಸನ್ನು ಅಕ್ವೈರ್ ಮಾಡಿರೋದಿಲ್ಲ. ಯಾವ ಕಂಪನಿ ಮಾಡಿರುತ್ತೆ? ಎ ಲಿಮಿಟೆಡ್ ಕಂಪನಿಯ ಸಬ್ಸಿಡರಿ ಆದಂತಹ ಬಿ ಲಿಮಿಟೆಡ್ ಕಂಪನಿ ಇನ್ನೊಂದು ಕಂಪನಿಯಾದ ಸಿ ಲಿಮಿಟೆಡ್ ಕಂಪನಿಯಲ್ಲಿ ಶೇರ್ಸನ್ನು ಅಕ್ವೈರ್ ಮಾಡಿರುತ್ತೆ. ಈ ತರಹ ಕೇಸ್ ಇದ್ದಾಗ ನಾವು ಸಿ ಲಿಮಿಟೆಡ್ ಕಂಪನಿಯು ಕೇವಲ ಬಿ ಲಿಮಿಟೆಡ್ ಕಂಪನಿಯ ಸಬ್ಸಿಡರಿ ಮಾತ್ರ ಅಲ್ಲ, ಅದರ ಹೋಲ್ಡಿಂಗ್ ಕಂಪನಿಯಾದ ಎ ಲಿಮಿಟೆಡ್ ಕಂಪನಿಯ ಸಬ್ಸಿಡರಿ ಅಂತ ಕೂಡ ನಾವು ಕನ್ಸಿಡರ್ ಮಾಡ್ತೇವೆ. ಇದಕ್ಕೆ ನಾವೇನು ಹೇಳ್ತೇವೆ? ಇಂಡೈರೆಕ್ಟ್ ಕಂಟ್ರೋಲ್. ಇಲ್ಲಿ ಹೋಲ್ಡಿಂಗ್ ಕಂಪನಿ ತಾನೇ ಡೈರೆಕ್ಟಾಗಿ ಆ ಕಂಪನಿಯಲ್ಲಿ ಶೇರ್ಸನ್ನು ಅಕ್ವೈರ್ ಮಾಡಿಲ್ಲ. ಹೋಲ್ಡಿಂಗ್ ಕಂಪನಿಯ ಒಂದು ಸಬ್ಸಿಡರಿ ಕಂಪನಿ ಇನ್ನೊಂದು ಕಂಪನಿಯಲ್ಲಿ ಶೇರ್ಸನ್ನು ಅಕ್ವೈರ್ ಮಾಡಿದೆ. ಈ ಕೇಸಲ್ಲಿ ಕೂಡ ನಾವು ಅದನ್ನು ಸಬ್ಸಿಡರಿ ಕಂಪನಿ ಅಂತಾನೆ ಕನ್ಸಿಡರ್ ಮಾಡಬೇಕು. ಇದಕ್ಕೆ ಇಂಡೈರೆಕ್ಟ್ ಕಂಟ್ರೋಲ್ ಅಂತ ಹೇಳ್ತೇವೆ. Next, you see some points. Legally, a holding company and its subsidiaries are distinct and separate entities. However, in substance, holding and subsidiary companies work as a group. ಇಲ್ಲಿ ಹೋಲ್ಡಿಂಗ್ ಕಂಪನಿ ಮತ್ತು ಅದರ ಸಬ್ಸಿಡರಿ ಕಂಪನಿಗಳು ಡಿಸ್ಟಿಂಕ್ಟ್ ಆ್ಯಂಡ್ ಸಪರೇಟ್ ಎಂಟಿಟಿಗಳನ್ನು ಹೊಂದಿರ್ತವೆ. ಸಪರೇಟ್ ಲೀಗಲ್ ಎಂಟಿಟಿಗಳನ್ನು ಹೊಂದಿದ ಕಂಪನಿಗಳು ಇವಾಗಿರ್ತವೆ. ಆದರೆ ಇನ್ ಸಬ್ಸ್ಟೆನ್ಸ್ ವಸ್ತುತಃ ಅವುಗಳ ವರ್ಕಿಂಗ್ ಹೇಗಿರುತ್ತೆ ಅಂದರೆ ದೇ ವರ್ಕ್ ಆ್ಯಸ್ ಅ ಗ್ರೂಪ್. ಒಂದು ಗ್ರೂಪಿನಂತೆ ಅವು ಕಾರ್ಯವನ್ನು ನಿರ್ವಹಿಸ್ತಾ ಇರ್ತವೆ. ಇಲ್ಲಿ ನೀವು ಒಂದು ಡಿಸ್ಟಿಂಕ್ಷನನ್ನು ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅಮಾಲ್ಗಮೇಷನ್ ಮತ್ತು ಹೋಲ್ಡಿಂಗ್ ಕಂಪನಿಗೆ ಇರುವಂತಹ ಡಿಫ್ರೆನ್ಸ್. ಅಮಾಲ್ಗಮೇಷನಲ್ಲಿ ಏನಾಗುತ್ತೆ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಕಂಪನಿಗಳು ಕಂಬೈನ್ ಆಗಿ ಒಂದು ಹೊಸ ಕಂಪನಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಹಳೆಯ ಕಂಪನಿಗಳು ಲಿಕ್ವಿಡೇಟ್ ಆಗ್ತವೆ. ಅಥವಾ ಅಬ್ಸಾರ್ಪ್ಷನಲ್ಲಿ ಏನಾಗುತ್ತೆ, ಒಂದು ಎಕ್ಸಿಸ್ಟಿಂಗ್ ಕಂಪನಿ ಇನ್ನೊಂದು ಕಂಪನಿಯನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಇಲ್ಲಿ ಆ ಕಂಪನಿ ಏನಾಗುತ್ತೆ, ಲಿಕ್ವಿಡೇಟ್ ಆಗುತ್ತೆ. ಆದರೆ ಹೋಲ್ಡಿಂಗ್ ಕಂಪನಿ ಮತ್ತು ಸಬ್ಸಿಡರಿ ಕಂಪನಿಗಳಲ್ಲಿ ಯಾವುದೇ ಕಂಪನಿ ಕೂಡ ಲಿಕ್ವಿಡೇಟ್ ಆಗಲ್ಲ, ಯಾವುದೇ ಹೊಸ ಕಂಪನಿ ಕೂಡ ಫಾರ್ಮ್ ಆಗಲ್ಲ. ಇಲ್ಲಿ ಆಗೋದೇನು ಅಂದರೆ ಹೋಲ್ಡಿಂಗ್ ಕಂಪನಿ ಸಬ್ಸಿಡರಿ ಕಂಪನಿಯಲ್ಲಿ ತನ್ನ ಕಂಟ್ರೋಲನ್ನು ಪಡೆಯುತ್ತೆ. ಆ ಕಂಪನಿಯ ಮೆಜಾರಿಟಿ ಆಫ್ ಶೇರ್ಸನ್ನು ಅಕ್ವೈರ್ ಮಾಡುತ್ತೆ ಅಥವಾ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕಂಪೋಸಿಷನನ್ನು ತಾನು ಕಂಟ್ರೋಲ್ ಮಾಡುತ್ತೆ. ಆ ಮೂಲಕ ಆ ಕಂಪನಿ ಮೇಲೆ ಕಂಟ್ರೋಲನ್ನು ಗೇನ್ ಮಾಡುತ್ತೆ ಅಷ್ಟೇ. ಇಲ್ಲಿ ಯಾವುದೇ ರೀತಿಯ ಕಾಂಬಿನೇಷನ್ ಆಗೋದಿಲ್ಲ. ಎರಡು ಕಂಪನಿಗಳು ಕಂಬೈನ್ ಆಗುವಂಥ ಸಿಚುವೇಷನಲ್ಲಿ ಇರೋದಿಲ್ಲ. ಸೊ ಈ ಎರಡೂ ಕಂಪನಿಗಳು ಸಪರೇಟ್ ಆದ ಲೀಗಲ್ ಎಕ್ಸಿಸ್ಟೆನ್ಸನ್ನು ಹೊಂದಿರ್ತವೆ. ಆದರೆ ಅಮಾಲ್ಗಮೇಷನಲ್ಲಿ ಏನಾಗುತ್ತೆ, ಆ ಎಲ್ಲ ಕಂಪನಿಗಳು ಒಟ್ಟುಗೂಡಿ ಒಂದು ಕಂಪನಿ ಆಗ್ತವೆ. ಈ ಒಂದು ಡಿಫರೆನ್ಸ್ ಪಾಯಿಂಟನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನೆಕ್ಸ್ಟ್ ಯು ಸಿ ದ ಡೆಫಿನೇಷನ್ಸ್ ಅಕಾರ್ಡಿಂಗ್ ಟು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 21. ಇಲ್ಲಿ ಗ್ರೂಪ್ ಅಕೌಂಟ್ಸ್ ಅಥವಾ ಹೋಲ್ಡಿಂಗ್ ಕಂಪನಿ ಅಕೌಂಟ್ಸಿಗೆ ರಿಲೇಟೆಡ್ ಇರುವಂಥ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂದರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 21. ಇದರ ಪ್ರಕಾರ ಕೆಲವು ಡೆಫಿನೇಷನ್ಸ್ಗಳಿದೆ. ಲೆಟ್ಸ್ ಸಿ ಒನ್ ಬೈ ಒನ್. ಫಸ್ಟ್ ಒನ್, ಪೇರೆಂಟ್ ಕಂಪನಿ. ಪೇರೆಂಟ್ ಕಂಪನಿ ಅಂದರೆ ಹೋಲ್ಡಿಂಗ್ ಕಂಪನಿ. ಇಟ್ ಈಸ್ ಆ್ಯನ್ ಎಂಟರ್ಪ್ರೈಸ್ ದಟ್ ಹ್ಯಾಸ್ ಒನ್ ಆರ್ ಮೋರ್ ಸಬ್ಸಿಡರೀಸ್. ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಸಬ್ಸಿಡರಿಗಳನ್ನ ಹೊಂದಿದಂಥ ಎಂಟರ್ಪ್ರೈಸ್ಗೆ ನಾವೇನಂತೇವೆ, ಪೇರೆಂಟ್ ಕಂಪನಿ ಅಂತ ಹೇಳ್ತೇವೆ. ನೆಕ್ಸ್ಟ್, ಸಬ್ಸಿಡರಿ ಕಂಪನಿ. ಸಬ್ಸಿಡರಿ ಕಂಪನಿ ಅಂದರೆ ಇಟ್ ಈಸ್ ಆ್ಯನ್ ಎಂಟರ್ಪ್ರೈಸ್ ಕಂಟ್ರೋಲ್ಡ್ ಬೈ ಅನದರ್ ಎಂಟರ್ಪ್ರೈಸ್. ಇನ್ನೊಂದು ಕಂಪನಿಯಿಂದ ಕಂಟ್ರೋಲಿಗೆ ಒಳಪಟ್ಟಂತಹ ಎಂಟರ್ಪ್ರೈಸ್ ಯಾವುದಿದೆ ಅದಕ್ಕೆ ನಾವು ಸಬ್ಸಿಡರಿ ಕಂಪನಿ ಅಂತ ಹೇಳ್ತೇವೆ. ನೆಕ್ಸ್ಟ್ ಯು ಸಿ ಗ್ರೂಪ್. ಎ ಗ್ರೂಪ್ ಈಸ್ ಎ ಪೇರೆಂಟ್ ಆ್ಯಂಡ್ ಆಲ್ ಇಟ್ಸ್ ಸಬ್ಸಿಡರೀಸ್. ಒಂದು ಪೇರೆಂಟ್ ಕಂಪನಿ ಅಂದರೆ ಹೋಲ್ಡಿಂಗ್ ಕಂಪನಿ ಮತ್ತು ಅದರ ಎಲ್ಲ ಸಬ್ಸಿಡರಿಗಳು ಇವುಗಳನ್ನು ಸೇರಿಸಿ ಒಟ್ಟಾರೆಯಾಗಿ ನಾವೇನು ಹೇಳ್ತೇವೆ, ಗ್ರೂಪ್ ಅಂತ ಹೇಳ್ತೇವೆ. ನೆಕ್ಸ್ಟ್ ವಿ ಹ್ಯಾವ್ ಟು ಸಿ ದಿ ಟೈಪ್ಸ್ ಆಫ್ ಸಬ್ಸಿಡರಿ ಕಂಪನೀಸ್. ಇಲ್ಲಿ ಸಬ್ಸಿಡರಿ ಕಂಪನಿಗಳಲ್ಲಿ ಎರಡು ವಿಧಗಳಿವೆ. ಒನ್ ಈಸ್ ಹೋಲಿ ಓನ್ಡ್ ಸಬ್ಸಿಡರಿ, ಸೆಕೆಂಡ್ ಒನ್ ಈಸ್ ಪಾರ್ಷಿಯಲಿ ಓನ್ಡ್ ಸಬ್ಸಿಡರಿ. ಲೆಟ್ಸ್ ಸಿ ಒನ್ ಬೈ ಒನ್. ಫಸ್ಟ್ ಒನ್, ಹೋಲಿ ಓನ್ಡ್ ಸಬ್ಸಿಡರಿ. Wholly owned subsidiary is one in which all the shares are owned by the holding company. Name itself indicates wholly owned subsidiary ಅಂದರೆ ಯಾವ ಕಂಪನಿಯ ಎಲ್ಲ ಶೇರ್ಸ್ಗಳನ್ನು ಹೋಲ್ಡಿಂಗ್ ಕಂಪನಿ ಓನ್ ಮಾಡಿರುತ್ತೋ ಅಂಥ ಕಂಪನಿಗೆ ಏನಂತೇವೆ ನಾವು ಹೋಲಿ ಓನ್ಡ್ ಸಬ್ಸಿಡರಿ ಕಂಪನಿ ಅಂತ ಹೇಳ್ತೇವೆ. ಇಲ್ಲಿ ಔಟ್ಸೈಡ್ ಶೇರ್ ಹೋಲ್ಡರ್ಸ್ ಯಾರೂ ಇರೋದಿಲ್ಲ ಎಕ್ಸೆಪ್ಟ್ ನಾಮಿನೀಸ್ ಆಫ್ ಹೋಲ್ಡಿಂಗ್ ಕಂಪನಿ. ಹಾಗಾಗಿ ಇಲ್ಲಿ ಎಂಟೈರ್ ಪ್ರಾಫಿಟ್ ಏನಿರುತ್ತೆ, ಸಬ್ಸಿಡರಿ ಕಂಪನಿಯ ಪೂರ್ಣ ಪ್ರಾಫಿಟ್ ಏನಿರುತ್ತೆ ಅದು ಹೋಲ್ಡಿಂಗ್ ಕಂಪನಿಗೆ ಸೇರುತ್ತೆ. ನೆಕ್ಸ್ಟ್, partially owned subsidiary. The partially owned subsidiary is one in which more than half of the shares but less than 100% are owned by the holding company and remaining shares are held by
ಔಟ್ಸೈಡರ್ಸ್ ಕಾಲ್ಡ್ ಮೈನಾರಿಟಿ ಶೇರ್ ಹೋಲ್ಡರ್ಸ್. ಇಲ್ಲಿ ಪಾರ್ಷಿಯಲಿ ಓನ್ಡ್ ಸಬ್ಸಿಡರಿ ಕಂಪನಿಯಲ್ಲಿ ಏನಾಗುತ್ತೆ ಅಂದರೆ ಮೋರ್ ದ್ಯಾನ್ ಹಾಫ್ ಆಫ್ ದಿ ಶೇರ್ಸನ್ನು ಹೋಲ್ಡಿಂಗ್ ಕಂಪನಿಯವರು ಅಕ್ವೈರ್ ಮಾಡಿರ್ತಾರೆ. ಬಟ್ ಇಟ್ ಈಸ್ ಲೆಸ್ ದ್ಯಾನ್ 100%. ಇಲ್ಲಿ ಪೂರ್ತಿ ಶೇರ್ಸನ್ನು ಆಲ್ 100% ಶೇರ್ಸನ್ನು ಹೋಲ್ಡಿಂಗ್ ಕಂಪನಿಯವರು ಅಕ್ವೈರ್ ಮಾಡೋದಿಲ್ಲ. ಬಟ್ ಮೋರ್ ದ್ಯಾನ್ 50% ಶೇರ್ಸನ್ನು ಅವರು ಅಕ್ವೈರ್ ಮಾಡಿರ್ತಾರೆ. ಹಾಗೆ ರಿಮೈನಿಂಗ್ ಶೇರ್ಸನ್ನು ಯಾರು ಹೊಂದಿರ್ತಾರೆ, ಔಟ್ಸೈಡ್ ಶೇರ್ ಹೋಲ್ಡರ್ಸು ಹೊಂದಿರ್ತಾರೆ. ಅಂದರೆ ಹೋಲ್ಡಿಂಗ್ ಕಂಪನಿಯನ್ನು ಹೊರತುಪಡಿಸಿ ಬೇರೆ ಶೇರ್ ಹೋಲ್ಡರ್ಸು ಅದನ್ನು ಹೊಂದಿರ್ತಾರೆ. ಆ ಶೇರ್ ಹೋಲ್ಡರ್ಸ್ಗೆ ನಾವೇನಂತ ಕರಿತೇವೆ, ಮೈನಾರಿಟಿ ಶೇರ್ ಹೋಲ್ಡರ್ಸ್. 100% ಶೇರ್ಸನ್ನು ಅಕ್ವೈರ್ ಮಾಡಿದರೆ ಅದೇನಾಗಿರುತ್ತೆ, ಹೋಲಿ ಓನ್ಡ್ ಸಬ್ಸಿಡರಿ. ಹಾಗೆ ಮೋರ್ ದ್ಯಾನ್ 50%, ಲೆಸ್ ದ್ಯಾನ್ 100% ಶೇರ್ಸನ್ನು ಇನ್ನೊಂದು ಕಂಪನಿ ಅಕ್ವೈರ್ ಮಾಡಿದರೆ ಅದೇನಾಗುತ್ತೆ, ಪಾರ್ಷಿಯಲಿ ಓನ್ಡ್ ಸಬ್ಸಿಡರಿ ಕಂಪನಿ ಆಗುತ್ತೆ. Today we have discussed about concept of group, definition of holding company, subsidiary company, and we have also discussed types of subsidiary company. That's all in this session. Thank you so much. These are my references. ಮುಂದಿನ ಸೆಷನ್ನಲ್ಲಿ ಭೇಟಿಯಾಗೋಣ. Once again, thank you so much.